ಟೊಯೋಟಾವನ್ನು ಕಿಚಿರೋ ಟೊಯೋಡಾ ಸ್ಥಾಪಿಸಿದರು. ಕಿಚಿರೋ ಅವರು ತಮ್ಮ ತಂದೆ ಸಕಿಚಿ ಟೊಯೋಡಾರಿಂದ ಮೋನೋಜುಕುರಿ ಅಥವಾ ಪ್ರಜ್ಞಾಪೂರ್ವಕ ತಯಾರಿಕೆ ಮತ್ತು ಸಮಾಜಕ್ಕೆ ಕೊಡುಗೆಯ ಮನೋಭಾವನೆಯನ್ನು ಪಡೆದರು. ಅವರು ಒಬ್ಬ ಮಹಾನ್ ಆವಿಷ್ಕಾರಕರಾಗಿದ್ದರು. ಸಕಿಚಿ ಅವರ ನಿಧನದ ನಂತರ ಈ ಮನೋಭಾವನೆ ಟೊಯೋಟಾದ ಪ್ರಮುಖ 5 ತತ್ವಗಳಲ್ಲಿ ರೂಪುಗೊಂಡು ಇಂದೂ ಕೂಡ ಟೊಯೋಟಾದಲ್ಲಿ ಜೀವಂತವಾಗಿದೆ. ಕಿಚಿರೋ ಟೊಯೋಡಾ ಅವರು 1894ರಲ್ಲಿ ಜಪಾನಿನ ಮಧ್ಯಭಾಗದ ಕೊಸಾಯಿ ಎಂಬ ಚಿಕ್ಕ ನಗರದಲ್ಲಿ ಜನಿಸಿದರು. 1921ರಲ್ಲಿ ಅವರು ಟೊಯೋಟಾ ಬೊಶೊಕು ಕಾರ್ಪೊರೇಷನ್, ಒಂದು ನೂಲುವ ಮತ್ತು ನೇಯ್ಗೆ ಕಂಪನಿಯಲ್ಲಿ ಸೇರಿದರು. ಅಲ್ಲಿಂದ ಅವರು ಅಮೆರಿಕಾಗೆ ಹೋದರು ಮತ್ತು ಅಲ್ಲಿ ನೋಡಿದ್ದು ಅವರನ್ನು ತೀವ್ರವಾಗಿ ಪ್ರಭಾವಿತಗೊಳಿಸಿತು. ಒಂದು ದಿನ ಜಪಾನಿನಲ್ಲಿಯೂ ಆಟೋಮೊಬೈಲ್ ಯುಗ ಆರಂಭವಾಗಲಿದೆ. ಜಪಾನಿಗೆ ಮರಳಿದ ಮೇಲೆ ನೇಯ್ಗೆ ಯಂತ್ರಗಳ ತಯಾರಿಕೆಯ ತನ್ನ ಮುಖ್ಯ ಉದ್ಯಮದ ಜೊತೆಗೆ ಕಿಚಿರೋ ಅವರು ಆಟೋಮೊಬೈಲ್ ಸಂಶೋಧನೆಯನ್ನು ಪ್ರಾರಂಭಿಸಿದರು. ಶೀಘ್ರವೇ ಅವರು ಟೊಯೋಟಾ ಆಟೋಮ್ಯಾಟಿಕ್ ಲೂಮ್ ವರ್ಕ್ಸ್ ಲಿಮಿಟೆಡ್ನಲ್ಲಿ ಒಂದು ಆಟೋಮೊಬೈಲ್ ವಿಭಾಗವನ್ನು ಸ್ಥಾಪಿಸಿದರು. ಆ ಸಮಯದಲ್ಲಿ ಜಪಾನಿನಲ್ಲಿ ಆಟೋಮೊಬೈಲ್ ಉದ್ಯಮವನ್ನು ಬೆಂಬಲಿಸಲು ಬೇಕಾದ ಮೂಲಭೂತ ಕೈಗಾರಿಕೆಗಳಿರಲಿಲ್ಲ ಮತ್ತು ದೇಶೀಯವಾಗಿ ಕಾರು ತಯಾರಿಕೆಯ ಯತ್ನ ಧೈರ್ಯಶಾಲಿ ಎನಿಸಿತು. ಆದರೆ ಅನೇಕ ಜನ ಕಿಚಿರೋರವರ ಉತ್ಸಾಹಕ್ಕೆ ಸೆಳೆಯಲ್ಪಟ್ಟು ಅವರ ಸುತ್ತ ಸೇರಿದರು. ಮೊದಲಿಗೆ ಅದು ಪುನರಾವರ್ತಿತ ಪ್ರಯೋಗ ಮತ್ತು ದೋಷ ನಿವಾರಣೆಯ ಹಂತವಾಗಿತ್ತು. 1935ರಲ್ಲಿ ಕಂಪನಿಯ ಮೊದಲ ಮಾರುಕಟ್ಟೆಗೆ ತಂದ ಟ್ರಕ್ ಕೆಟ್ಟು ಹೋಗಿತ್ತು. ಆಗ ಸ್ವತಃ ಕಿಚಿರೋ ಅವರು ಗ್ರಾಹಕರ ಬಳಿಗೆ ಹೋಗಿ ಕ್ಷಮೆಯಾಚಿಸಿ ಮತ್ತು ಕೆಟ್ಟುಹೋದ ಟ್ರಕ್ಗಳನ್ನು ದುರಸ್ತಿಗೊಳಿಸಿದರು. ಇಲ್ಲಿಂದಲೇ ಗ್ರಾಹಕರನ್ನು ಮತ್ತು ಗುಣಮಟ್ಟವನ್ನು ಪ್ರಧಾನವೆಂದು ಪರಿಗಣಿಸುವ ತತ್ವಮೂಲ ರೂಪವನ್ನು ಪಡೆಯಿತು. 1936ರಲ್ಲಿ ಬಹುಬಯಸಿದ್ದ ಟೊಯೋಟಾ ಮಾಡೆಲ್ ಎಎ ಎಂಬ ಸೆಡಾನ್ ಕಾರು ಜನಿಸಿತು. ಇದು ಕಂಪನಿಯ ಮೊದಲ ಸಾರ್ವಜನಿಕ ಪ್ರಯಾಣಿಕರ ಕಾರು ಮತ್ತು ಕಿಚಿರೋ ಮತ್ತು ಅವರ ತಂಡದ ನೇರ ಸವಾಲಿನ ಫಲಿತಾಂಶವಾಗಿತ್ತು. 1937ರಲ್ಲಿ ಟೊಯೋಟಾ ಮೋಟಾರ್ ಕಂಪನಿ ಲಿಮಿಟೆಡ್ ಸ್ಥಾಪಿಸಲಾಯಿತು. ಕಂಪನಿಯು ತಕ್ಷಣವೇ ತನ್ನ ಕೊರೋಮೊ ಘಟಕದ ನಿರ್ಮಾಣ ಪ್ರಾರಂಭಿಸಿತು. ಇದು ನವೆಂಬರ್ 3ರಂದು ಕಾರ್ಯಾರಂಭಿಸಿತು. ಮುಂದಿನ ವರ್ಷ ಮಾರಾಟ ವ್ಯವಸ್ಥೆಯನ್ನು ಕೂಡ ಅಭಿವೃದ್ಧಿಪಡಿಸಲಾಯಿತು. ಇಲ್ಲಿಯೂ ಕಿಚಿರೋರವರ ತತ್ವವು ಪುನಃ ಪ್ರತಿಫಲಿತವಾಯಿತು. ಸಾವಿರದ 1941ರಲ್ಲಿ ಕಿಚಿರೋರವರು ಅಧ್ಯಕ್ಷರಾದರು. ಯುದ್ಧದ ಸಮಯದಲ್ಲಿಯೂ ಕಿಚಿರೋರವರು ಪ್ರಯಾಣಿಕರ ಕಾರುಗಳ ಅಭಿವೃದ್ಧಿಯನ್ನು ಮುಂದುವರಿಸಿದರು. ಆದರೆ ಯುದ್ಧದ ನಂತರದ ನಿರ್ವಹಣಾ ಸಂಕಟ ಮತ್ತು ಕಾರ್ಮಿಕ ವಿವಾದದಿಂದಾಗಿ ಕಿಚಿರೋರವರು ರಾಜೀನಾಮೆ ನೀಡಲು ನಿರ್ಧರಿಸಿದರು ಮತ್ತು ಹೊಸ ಆಡಳಿತ ಮಂಡಳಿಯು ಮುಂದುವರಿಸಿತು. ಮತ್ತು ಮಾರಾಟ ವಿಭಾಗವು ಈ ಪರಿಸ್ಥಿತಿಯಿಂದ ವಿಭಜನೆಗೊಂಡಿತು. 2 ವರ್ಷಗಳ ನಂತರ ಕಿಚಿರೋರವರು ಅನಾರೋಗ್ಯಕ್ಕೆ ಒಳಗಾಗಿ 57 ವರ್ಷದ ವಯಸ್ಸಿನಲ್ಲಿ ಆಕಸ್ಮಿಕವಾಗಿ ನಿಧನರಾದರು. ಅವರು ಅಧ್ಯಕ್ಷ ಸ್ಥಾನವನ್ನು ಪುನರಾರಂಭಿಸಲು ಕೆಲ ಕಾಲದ ಮುಂಚೆಯೇ ನಡೆದ ಘಟನೆಯಾಗಿತ್ತು. ಅಲ್ಲಿ ವ್ಯವಹಾರದ ಫಲಿತಾಂಶಗಳು ಮತ್ತೆ ಹಳಿಗೆ ಬಂದಿದ್ದವು. ಕಿಚಿರೋರವರನ್ನು ಅನುಸರಿಸಿದವರಿಗೆ ಅವರ ಕನಸನ್ನು ಹಸ್ತಾಂತರಿಸಲಾಯಿತು. ಇಜಿ ಟೊಯೋಡಾ ಮತ್ತು ಇತರರು ಅಮೆರಿಕದ ಫೋರ್ಡ್ ಮೊದಲಾದ ಕಂಪನಿಗಳನ್ನು ಭೇಟಿಯಾಗಿ ಜ್ಞಾನ ಮತ್ತು ಅನುಭವ ಪಡೆದು ರಚನಾತ್ಮಕ ಆಲೋಚನೆ ಸಲಹೆ ವ್ಯವಸ್ಥೆಯನ್ನು ಪರಿಚಯಿಸಿ ತಮ್ಮ ತಯಾರಿಕೆಗೆ ದೂರದೃಷ್ಟಿಯನ್ನು ಅಳವಡಿಸಿಕೊಂಡರು. ಉದ್ಯೋಗಿಗಳು ಸ್ವಂತವಾಗಿ ಯೋಚಿಸಿ ನಿರಂತರವಾಗಿ ಸುಧಾರಣೆಗಳನ್ನು ಮಾಡುವುದು ಸಾಮಾನ್ಯವಾಯಿತು. ಟೊಯೋಟಾ ತನ್ನ ಪೂರೈಕೆದಾರರೊಂದಿಗೆ ಸಹಯೋಗಿಸಿ ಬೆಳೆಯಿತು. ಟೊಯೋಟಾ ಸ್ವಂತವಾಗಿ ಮೇಡ್ ಇನ್ ಜಪಾನ್ ಪೂರ್ಣಾವಧಿ ಆಟೋಮೊಬೈಲ್ಗಳನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನಗಳನ್ನು ಮಾಡಿತು. ಕೆನ್ಯಾ ನಾಕಮುರಾ ಅವರನ್ನು ಅಭಿವೃದ್ಧಿ ನಿರ್ವಾಹಕರಾಗಿ ನೇಮಿಸಲಾಯಿತು ಮತ್ತು ಅವರ ಬಲವಾದ ನಾಯಕತ್ವದಲ್ಲಿ ಕಾರುಗಳ ಅಭಿವೃದ್ಧಿ ಮುನ್ನಡೆಯಿತು.
1955ರಲ್ಲಿ ಟೊಯೋಟಾವು ಕ್ರೌನ್ ಕಾರ್ ಎಂಬ ಮಾಡೆಲ್ ಅನ್ನು ಬಿಡುಗಡೆ ಮಾಡಿತು. ಕ್ರೌನ್ ಚೆನ್ನಾಗಿ ಸ್ವೀಕರಿಸಲ್ಪಟ್ಟು ಜಪಾನಿನಲ್ಲಿ ತಯಾರಾದ ಆಟೋಮೊಬೈಲ್ಗಳಲ್ಲಿ ವಿಶ್ವಾಸ ನಿರ್ಮಾಣದಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸಿತು. ಮೋಟೊಮಾಚಿ ಘಟಕವು ಜಪಾನಿನಲ್ಲಿ ಪ್ರಯಾಣಿಕರ ಕಾರುಗಳನ್ನು ತಯಾರಿಸಲು ಮೀಸಲಾದ ಮೊದಲ ಘಟಕವಾಗಿ ಸ್ಥಾಪಿಸಲಾಯಿತು. ಟೊಯೋಟಾವು ತನ್ನ ಮಾರಾಟವನ್ನು ಏಷ್ಯಾ, ಸೆಂಟ್ರಲ್ ಮತ್ತು ಸೌತ್ ಅಮೆರಿಕ, ಮಿಡಲ್ ಈಸ್ಟ್ ಮತ್ತು ಇತರ ಕಡೆಗಳಿಗೆ ವಿಸ್ತರಿಸಿತು. 1957ರಲ್ಲಿ ಟೊಯೋಟಾವು ವಿದೇಶಗಳಲ್ಲಿ ವೆಹಿಕಲ್ ಕಿಟ್ ಅಸೆಂಬ್ಲಿ ಆಧಾರಿತ ಉತ್ಪಾದನೆಯನ್ನು ಕೂಡ ಪ್ರಾರಂಭಿಸಿತು. 1957ರ ಟೊಯೋಟಾ ಕ್ರೌನ್ ಅನ್ನು ಅಮೆರಿಕಾಗೆ ರಫ್ತು ಮಾಡಲಾಯಿತು. ಆದರೆ ಅದು ಅಲ್ಲಿ ಸರಿಯಾಗಿ ಸ್ವೀಕಾರಗೊಳ್ಳಲಿಲ್ಲ. ಈ ಕಾರು ಅಮೆರಿಕಾದ ಚೆನ್ನಾಗಿ ಅಭಿವೃದ್ಧಿಪಡಿಸಲಾದ ದೂರದ ಹೈವೇಗಳಿಗೆ ಅನುಗುಣವಾಗಿರಲಿಲ್ಲ. ಇದು ವೇಗವರ್ಧನೆಯಲ್ಲಿ ಕೊರತೆ, ಅತಿ ಹೆಚ್ಚಾದ ತಾಪಮಾನ ಮತ್ತು ಇತರ ಸಮಸ್ಯೆಗಳನ್ನು ಅನುಭವಿಸಿತು. ಜಪಾನಿನಲ್ಲಿ 1960ರ ಕೊರೋನಾವು ಕೂಡ ಗುಣಮಟ್ಟದ ಸಮಸ್ಯೆಗಳನ್ನು ಎದುರಿಸಿತು. ತನ್ನ ಎಲ್ಲಾ ಸಂಪನ್ಮೂಲಗಳನ್ನು ಬಳಸಿಕೊಂಡು ಟೊಯೋಟಾವು ಗುಣಮಟ್ಟ ಸುಧಾರಣೆಯಲ್ಲಿ ಶ್ರಮಿಸಿತು ಮತ್ತು 1964ರಲ್ಲಿ 3ನೆಯ ತಲೆಮಾರಿನ ಕೊರೋನಾವನ್ನು ಬಿಡುಗಡೆ ಮಾಡಿತು. ಕೊರೋನಾವು ಜಪಾನಿನ ಮತ್ತು ಅಮೆರಿಕದ ಗ್ರಾಹಕರಿಂದ ಚೆನ್ನಾಗಿ ಸ್ವೀಕಾರಗೊಂಡಿತು. ಇದು ಅಭಿವೃದ್ಧಿಪಡಿಸಿದ ಆಟೋಮೊಬೈಲ್ ಮಾರುಕಟ್ಟೆಗಳಲ್ಲಿ ಟೊಯೋಟಾದ ಖ್ಯಾತಿ ಹೆಚ್ಚಿಸಲು ಪ್ರಮುಖವಾಗಿತ್ತು. ಅದೇ ಸಮಯದಲ್ಲಿ ಟೊಯೋಟಾದ ಕಂಪನಿ ವ್ಯಾಪ್ತಿ ಗುಣಮಟ್ಟ ಸುಧಾರಣೆಯ ಪ್ರಯತ್ನವು ಗುರುತಿಸಲ್ಪಟ್ಟು 1965ರಲ್ಲಿ ಟೊಯೋಟಾವು ಡೆಮಿಂಗ್ ಪ್ರಶಸ್ತಿಯನ್ನು ಪಡೆಯಿತು.